ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಸಂಸ್ಥಾಪಕ ಸಂಪಾದಕರಾದ ಡಾಕ್ಟರ್ ಕೆ.ಬಿ. ಗಣಪತಿ ಅವರ ನಿಧನದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪತ್ರಿಕೆಯ ಸಂಪಾದಕರಾಗಿದ್ದ ಶ್ರೀಯುತ ಕೆ.ಬಿ. ಗಣಪತಿಯವರನ್ನ ನಿನ್ನೆ ಕಳ್ಕೊಂಡಿದ್ದೀವಿ. ಶ್ರೀಯುತರು ಭಾರತೀಯ ಪತ್ರಿಕೋದ್ಯಮದಲ್ಲೇ ಒಂದು ದಂತಕಥೆ ಅಂದರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಮೈಲುಗಲ್ಲನ್ನು ಸ್ಥಾಪಿಸಿದರು. ಇಡೀ ಭಾರತವೇ ಮೈಸೂರಿನಂತ ತಿರುಗಿ ನೋಡಬೇಕು, ಆ ರೀತಿ ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ಹುಟ್ಟು ಹಾಕೋದ್ರ ಮೂಲಕ ತುಂಬ ವ್ಯವಸ್ಥಿತವಾಗಿ ನಡೆಸಿಕೊಂಡು ಇದುವರೆಗೂ ತಮ್ಮ 50 ವರ್ಷಗಳ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸುವ ಮೂಲಕ ವಯಸ್ಸು 85 ಆದರೂ ಸಹ ಕೊನೆ ಉಸಿರಿರುವ ತನಕ ಪತ್ರಿಕೋದ್ಯಮವನ್ನು ಉಸಿರಾಗಿಸಿಕೊಂಡು ಬದುಕಿದ್ದಂಥವರು. ಮೈಸೂರಿನಲ್ಲಿ ಜೋಡೆತ್ತುಗಳು ಅಂತ ಹೆಸರಾಗಿದ್ದ ರಾಜಶೇಖರ ಕೋಟಿ ಮತ್ತು ಕೆ.ಬಿ. ಗಣಪತಿಯವರು ಒಂದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಶಿಷ್ಯ ಬಳಗವನ್ನು ಹೊಂದೋದ್ರ ಮೂಲಕ ಒಂದು ರೀತಿ ಪತ್ರಿಕೋದ್ಯಮದ ಕಾರ್ಖಾನೆಯನ್ನು ಸ್ಥಾಪಿಸಿದ್ರು ಅಂದರೆ ತಪ್ಪಾಗಲಾರದು. ಇವತ್ತು ಈ ಭಾಗದಿಂದ ಯಾರು ಪತ್ರಕರ್ತರಾಗಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಅವರೆಲ್ಲ ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು ಮತ್ತು ಆಂದೋಲನ ಈ ಪತ್ರಿಕೆಗಳ ಮೂಲಕವೇ ಇವತ್ತು ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಲ್ಲದೆ ತಮ್ಮದೇ ಆದ ಹೊಸ ಚಿಂತನೆಗಳ ಮೂಲಕ ಪ್ರತಿ ವಾರ ಅಂಕಣಗಳನ್ನು ಬರೆಯೋದ್ರ ಮೂಲಕ ಅವರ ವಸ್ತುನಿಷ್ಠ ವಿಮರ್ಶೆಗಳು ಪ್ರತಿಯೊಬ್ಬರನ್ನ ಸೆಳೆತಿದ್ವು. ಒಂದು ಪತ್ರಿಕೆ ಹೇಗಿರಬೇಕು ಅನ್ನೋದನ್ನು ಗಣಪತಿಯವರ ಒಂದು ಏನು ಅವರ ಶಿಸ್ತು, ಸಂಯಮ ಮತ್ತು ಒಡನಾಡಿಗಳ ಜೊತೆ ಪರಸ್ಪರ ಚರ್ಚೆ ಮಾಡಿ ಹೊಸ ವಿಚಾರಗಳನ್ನು ನಿರಂತರವಾಗಿ ಗಮನ ಸೆಳೀತಿದ್ರು. ಶ್ರೀಯುತರ ಗರಡಿಯಲ್ಲಿ ಬೆಳೆದಂಥ ಪತ್ರಕರ್ತರು ಇವತ್ತು ರಾಜ್ಯದಾದ್ಯಂತ ಸಾಕಷ್ಟು ಹೆಸರು ಮಾಡಿದ್ದಾರೆ. ಗ್ರಾಮ ಇದೆ ಅಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲಿ ನಮ್ಮಲ್ಲಿ ಹೆಂಗ ಪೋಡಗಳಿದೆ, ಅಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇವರು ಕಲ್ಯಾಣ ತಂಡ ಬಿ ಗಣಪತಿ ಅಂದ್ಬಿಟ್ಟು ಅವರ ತಂದೆ ಹೆಸರು. ಅಲ್ಲಿ ಜನಿಸ್ತಾರೆ 1940ನೇ ಇಸ್ವಿಲಿ. ಅನಂತರ ಇವರು BA ವ್ಯಾಸಂಗ ಮಾಡ್ತಾರೆ. BA ಮಾಡಿದ್ಮೇಲೆ ಕಾನೂನು ಪದವಿಯನ್ನು BL ಪಡೆದುಕೊಳ್ತಾರೆ. ಅನಂತರ ಇವರು ಮುಂಬೈಲಿ ಡಿಪ್ಲೊಮಾದಲ್ಲಿ ನನ್ನ ಕೆಲಸಕ್ಕೆ ತಗೊಂಡವರು ಅವ್ರು ಇಂಟ್ರೂ ಮಾಡಿದವರು. ಅವರು ಫಸ್ಟು ಕವಿತೆಗಳು ಇಂಟ್ರೂ ಮಾಡಿದ್ರು. ಆಮೇಲೆ ನನ್ನ ರೈಟಿಂಗ್ ತಗೊಂಡು ಅವ್ರು ತಗೊಂಡೆ. ಅವ್ರು ನೋಡ್ಬಿಟ್ಟು ಓಕೆ ಮಾಡಿದ್ರು. ನಾನು ಫಸ್ಟ್ ಬರೆದು ಸುತ್ತೂರು ಜಾತ್ರೆ ಸುದ್ದಿಗೋಷ್ಠಿ ಸುತ್ತೂರು ನಡೆದಿತ್ತು. ಆ ಸುದ್ದಿ ಬರೆದ ತಕ್ಷಣ ನನ್ನ ಆಯ್ಕೆ ಮಾಡಿದ್ರು. ಕಳೆದ 21 ವರ್ಷ ಹಿಂದೆ ನನ್ನನ್ನು ಆಯ್ಕೆ ಮಾಡಿದ್ರು. ನನಗೆ ಅವರು ಒಂದು ರೀತಿ ಕನ್ನಡದ ಪ್ರಭು ಇದ್ದಂಗೆ. ಯಾಕಂದರೆ 21 ವರ್ಷದಿಂದ ನಾನು ಅವರ ಇದರಲ್ಲಿ ಕೆಲಸ ಮಾಡಿದವನು, ಈಗಲೂ ಕೆಲಸ ಮಾಡ್ತಾಯಿದ್ದೀನಿ. ಹೀಗಾಗಿ ಅವರು ನಿನ್ನೆ ನಮಗೆ ಗ್ರೂಪ್ಗೆ ಮೆಸೇಜ್ ಬಂದ ತಕ್ಷಣ ಆಘಾತ. ಯಾಕಂದರೆ ಹಿಂದೆ ಹುಷಾರಿಲ್ಲ ಅನ್ನೋದು ಗೊತ್ತಿಲ್ಲ. ಮಾಮೂಲಿ ಬೆಳಿಗ್ಗೆ ಆಫೀಸ್ಗೆ 8 ಗಂಟೆ ಬಂದರೆ ಸಾಯಂಕಾಲದವರೆಗೂ 5-6 ಗಂಟೆವರೆಗೂ ಮಾಮೂಲಿ ಇರೋರು. ಆರೋಗ್ಯ ಮಾತ್ರ ತುಂಬ ಚೆಂದಾಗಿ ನೋಡ್ಕೊಂಡಿದ್ರು. ಏನು ಇದೆ ದಿಢೀರ್ನೆ ಏನೇ ಆ ಥರ ಆಗಿ ಗ್ರೂಪಿಗೆ 8:40 ಮೆಸೇಜ್ ಬರಲ್ಲ ಅಂತ ಹೇಳಿದ್ರು. ಗಳಿದ್ರೆ ಅದು ಒಂದು ಕೆ.ಬಿ. ಗಣಪತಿಯವರು, ಇನ್ನೊಂದು ರಾಜಶೇಖರ ಕೋಟಿಯವರು. ಇಬ್ಬರು ಕೂಡ ಈ ಭಾಗದ ಪತ್ರಿಕೋದ್ಯಮವನ್ನು ಕರ್ನಾಟಕದ ಬೇರೆ ಎಲ್ಲ ಜಿಲ್ಲೆಗಳಿಗಿಂತ ಬಹಳ ಭಿನ್ನವಾಗಿ ರೂಪಿಸಿದಂಥವರು. ಇನ್ಯಾವ ಜಿಲ್ಲೆಯಲ್ಲೂ ಈ ಥರದ ಉದಾಹರಣೆ ನಮಗೆ ಸಿಗೋದಿಲ್ಲ. ಆಮೇಲೆ ಇಬ್ಬರ ಹಿನ್ನೆಲೆಯೂ ಕೂಡ ಬೇರೆ ಬೇರೆ ರೀತಿಯಾದದ್ದು. ಗಣಪತಿಯವರು ಒಂದು ಅನುಕೂಲಸ್ಥ ಕುಟುಂಬದಿಂದ ಬಂದವರು, ರಾಜಶೇಖರ ಕೋಟಿಯವರು ಒಂದು ಬಡ ಕುಟುಂಬದಿಂದ ಬಂದವರು. ಇಬ್ಬರು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದರೂ ಕೂಡ
ಅವರು ನೋಡಿದ ರೀತಿಯಲ್ಲಿ ಪತ್ರಿಕೆಗಳನ್ನು ಅವರ ದೃಷ್ಟಿಕೋನದಲ್ಲಿ ಬೆಳೆಸಿದ್ರು. ರಾಜಶೇಖರ ಕೋಟಿಯವರ ಪತ್ರಿಕೆ ಬೆಳೆದದ್ದು ಅವರು ಬೆಳೆದು ಬಂದ ಪರಿಸರದ ರೀತಿಯಲ್ಲಿ ಆಂದೋಲನ, ಚಳವಳಿ, ಹೋರಾಟಗಳನ್ನು ರೂಪಿಸಿತು. ಈ ಕಡೆ ಗಣಪತಿಯವರು ತಾವು ಹುಟ್ಟುಹಾಕಿದ ಪತ್ರಿಕೆಯಲ್ಲಿ ಒಂದು ಸುದ್ದಿಗಳ ವೈವಿಧ್ಯ, ಒಂದು ಸುದ್ದಿ ಪತ್ರಿಕೆಯನ್ನು ಯಾವ ರೀತಿ ಮಾಡಿದ್ರೆ ಓದುಗರು ಕೊಡ್ತಾರೆ, ಈ ಥರ ಒಂದು ಲಾಭದಾಯಕವಾಗಿ ಏನು ಮಾಡ್ಬೋದು ಅನ್ನೋದನ್ನು ಗಣಪತಿಯವರು ಕಂಡುಕೊಂಡ್ರು. ಈ ರೀತಿ ಒಂದು ಈಗ ನಾವು ಗಣಪತಿ